ಅಣ್ಣ ಸರಿ ಎಷ್ಟು ಸರಿ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ಇಬ್ಬರು ಮಾತುಗಳನ್ನು ಕೇಳ್ತಾ ಇದ್ದಾರೆ ಶಂಕರ್ ಅವರೇ. ಈ ಇಶ್ಯೂನ ಇಷ್ಟು ದೊಡ್ಡದಾಗೋದಕ್ಕೆ ಕಾರಣ ಕಾಂಗ್ರೆಸ್ ತಾನೆ. ಅಣ್ಣಾ ಹಜಾರೆ ಎಂಟ್ರಿ ಆಗಿ ಇಡೀ ದೇಶವ್ಯಾಪಿ ಇಷ್ಟು ದೊಡ್ಡ ಆಂದೋಲನ ಆಗುವಂಥ ಅಗತ್ಯನೇ ಇರಲಿಲ್ಲ. ತಾವು ಹೇಳೋ ಪ್ರಕಾರ ನೋಡಿದರೆ ಈ ಇಶ್ಯೂನ ಪಾರ್ಲಿಮೆಂಟ್ ಮುಂದ್ಗಡೆ ತಾವು ಸಂಸತ್ ಸದಸ್ಯರ ತೀರ್ಮಾನ ಮಾಡ್ಬೋದಿತ್ತಲ್ಲ, ಒಂದು ಬಿಲ್ ತರ್ಬೋದಿತ್ತು. ಭ್ರಷ್ಟಾಚಾರ ಇಷ್ಟು ವ್ಯಾಪಕವಾಗಿದೆ ಅಂತೇಳಿ ಜನ ಹೇಳೋ ನೆಸಿಟಿ ಏನು ನಿಮಗೆ ಗೊತ್ತಾಗಿಲ್ವಾ? ಪಕ್ಷಗಳಿಗೆ ಗೊತ್ತಾಗಲಿಲ್ವಾ? ಜನಪ್ರತಿನಿಧಿಗಳಿಗೆ ಅರ್ಥ ಆಗಲಿಲ್ವಾ? ಲೋಕಸಭಾ ಸದಸ್ಯರಿಗೆ ಗೊತ್ತಿರಲಿಲ್ವಾ? ಆಫೀಸರ್ಗಳಿಗೆ ಗೊತ್ತಾಗಲಿಲ್ವಾ? ಎಲ್ಲರಿಗೂ ಗೊತ್ತಿದೆ ಇದು ರಾಷ್ಟ್ರವ್ಯಾಪಿ ಭ್ರಷ್ಟಾಚಾರ ದೊಡ್ಡ ಇದಿದೆ ಅಂತ. ಹಾಗಾದರೂ ಕೂಡ ಜಾಣ ಕಿವುಡು ಜಾಣ ಕುರುಡು ಏನಕ್ಕೆ? ಹಾಗಾದರೆ ಯಾವ ಪಕ್ಷಗಳನ್ನು ಜನ ನಂಬುವ ಸ್ಥಿತಿಯಲ್ಲಿ ಇಲ್ಲ ಈಗ ಅನ್ನೋದಕ್ಕೆ ಇವೆಲ್ಲವೂ ಕೂಡ ನಿದರ್ಶನಗಳು ಆಗ್ತಾ ಹೋಗ್ತಾ ಇದೆ. ಕಾಂಗ್ರೆಸ್ ಪಕ್ಷವನ್ನು ಹೆಚ್ಚು ಅನುಮಾನದಿಂದ ನೋಡುವ ಸ್ಥಿತಿ ಈಗ ನಿರ್ಮಾಣವಾಗಿದೆ. ಅದಕ್ಕೆ ಕಾರಣ ಏನು ಅನ್ನೋದು ನಿಮಗೆ ಗೊತ್ತಾಗೋಗಿದೆ. ಈಗ ಕೇಂದ್ರದಲ್ಲಿ ಕಾಂಗ್ರೆಸ್ ನೇತೃತ್ವದ ಸರ್ಕಾರ ಇದೆ. ಸಹಜವಾಗಿ ಟೀಕೆ ಕಾಂಗ್ರೆಸ್ ನೇತೃತ್ವದ ಸರ್ಕಾರ UPA ಸರ್ಕಾರದ ಮೇಲೆ ಇರ್ತದೆ. ಯಾಕೆಂದರೆ ಲೋಕಪಾಲ್ ಮಸೂದೆ ಅವರೇ ತರಬೇಕು, ತಂದರೂ ಅವರೇ ತರಬೇಕು, ತರದೇ ಹೋದರೂ ಅವರೇ ನಿರ್ಧಾರ ಮಾಡಬೇಕು. ಹಾಗಾಗಿ ಸಹಜವಾಗಿ ಕಾಂಗ್ರೆಸ್ ಮೇಲೆ ಬರ್ತಾ ಇರ್ತಕ್ಕಂಥ ಟೀಕೆ, ಕಾಂಗ್ರೆಸ್ ಮುಖಂಡರುಗಳ ಮೇಲೆ ಬರ್ತಾ ಇರ್ತಕ್ಕಂಥ ಟೀಕೆ ಬಗ್ಗೆ ನಾನು ಹೆಚ್ಚು ಅದನ್ನೊಂದು ವಿವಾದ ಮಾಡೋಕ್ಕೆ ಹೋಗೋದಿಲ್ಲ. ಕಾಂಗ್ರೆಸ್ ಪಕ್ಷ ಯಾವುದೇ ಒಂದು ನಿಮಿಷ ಬಂದ್ಬಿಡುತ್ತೆ. ಯಾವುದೇ ಆಡಳಿತ ಪಕ್ಷ ಇದ್ದಿದ್ರು ಆಯಿತು. ದೊರೆಸ್ವಾಮಿ ಅವರು ಹಿರಿಯರು ಒಂದು ಮಾತನ್ನು ಹೇಳಿದರು. ಕಳೆದ 40 ವರ್ಷದಿಂದ ಇದು ನೆನೆಗುದಿಗೆ ಬಿದ್ದಿತ್ತು. ಆಮೇಲೆ 6 ಸರ್ತಿ ಈ ಮಸೂದೆ ಬಂದಿತ್ತು ಪಾರ್ಲಿಮೆಂಟಿಗೆ. ಅದು ಫ್ಯಾಕ್ಟ್ ಅವ್ರು ಹೇಳಿರೋದು. 6 ಸರ್ತಿ ಇದನ್ನು ಮಂಡಿಸಿ ಬೇರೆ ಬೇರೆ ರಾಜಕೀಯ ಪಕ್ಷಗಳು ಬೇರೆ ಬೇರೆ ಸರ್ಕಾರ ಇದ್ದಂಥ ಸಂದರ್ಭದಲ್ಲಿ ಮಂಡಿಸಿದ್ದಾರೆ. ಆದರೆ ಅದಕ್ಕೊಂದು ತಾರ್ಕಿಕವಾಗಿರ್ತಕ್ಕಂಥ ಅಂತಿಮ ರೂಪ ಸಿಕ್ಕಲಿಲ್ಲ. ನಾನಾ ಕಾರಣಗಳಿಗೋಸ್ಕರ ಸಿಕ್ಕಲಿಲ್ಲ. ಹಾಗಾಗಿ ನನಗೆ ಅನ್ಸುತ್ತೆ ಕೊಯ್ಲೇಷನ್ ಗೌರ್ಮೆಂಟೇ ಕಾರಣವೂ ಇದ್ದಿರೋದು. 40 ವರ್ಷದಲ್ಲಿ 89ರ ನಂತರ ಮಾತ್ರ ಕೊಯ್ಲೇಷನ್ ದೊರೆಸ್ವಾಮಿ ಅವರು. ಅದಕ್ಕಿಂತ ಮುಂಚೆ ಏಕ ಪಾರ್ಟಿನೇ ಇತ್ತು ಕಾಂಗ್ರೆಸ್ಸೇ. 89ರ ಹಿಂದಿನ ಎಲ್ಲ ಬ್ಲೇಮು ಕಾಂಗ್ರೆಸ್ ಪಾರ್ಟಿ ಮೇಲೆ ಬಂದರೆ ಅದು ಆಶ್ಚರ್ಯ. ಯಾಕೆಂದರೆ ಅದೇ ಪಾರ್ಟಿ ಸರ್ಕಾರ ಇತ್ತು. 89ರ ನಂತರ VP ಸರ್ಕಾರ, ಸಿಂಗ್ ಸರ್ಕಾರದ ನಂತರ ಕೊಯ್ಲೇಷನ್ ಸ್ಟಾರ್ಟ್ ಆಯಿತು. ಹಾಗಾಗಿ ಒಂದಲ್ಲ ಒಂದು ರೀತಿಯಲ್ಲಿ ಈ ಸ್ಥಿತಿ ನಿರ್ಮಾಣ ಆಗಲಿಕ್ಕೆ ಎಲ್ಲ ರಾಜಕೀಯ ಪಕ್ಷಗಳು ಕಾರಣ ಇದ್ದರೂ ಕೂಡ ಈಗ ನಮ್ಮ ನೇತೃತ್ವದ ಸರ್ಕಾರ ಇರೋ ಕಾರಣಕ್ಕೋಸ್ಕರ ಹೆಚ್ಚು ಟೀಕೆ ನಮ್ಮ ಮೇಲೆ ಬರ್ತದೆ. ಸಹಜ. ಅದನ್ನು ನಾನು ಒಂದು ಆಡಳಿತ ಪಕ್ಷವಾಗಿ ಆ ಟೀಕೆ ಸಹಿಸ್ಕೊಳ್ತಕ್ಕಂಥ ಮನಸ್ಥಿತಿ ನಮಗಿರಬೇಕು, ಅದು ಇರಲೇಬೇಕಾದಂಥ ಗುಣ. ಹಾಗಾಗಿ ನಾನು ಇವರು ಸಕಾರಾತ್ಮಕವಾಗಿ ಮಾಡಿರ್ತಕ್ಕಂಥ ಇದಕ್ಕೆ ಸಂಬಂಧಪಟ್ಟಂತೆ ಇನ್ನೊಂದು ಪ್ರಶ್ನೆ ಇದೆ ಜನಕ್ಕೆ. ಶಂಕರ್ ಅವರು, ನಿಮ್ಮ ಅಧಿನಾಯಕಿ ಕಾಂಗ್ರೆಸ್ನ ಸೋನಿಯಾ ಗಾಂಧಿ ಅವರು ಯಾಕೆ ಮಾತಾಡ್ತಾ ಇಲ್ಲ ಇದಕ್ಕೆ? ನೋಡಿ, ಸೋನಿಯಾ ಗಾಂಧಿ ಅವರಿಗೆ ಮಾತಾಡೋಕೆ ಒಂದು ಫೋರಮ್ ಕೊಟ್ಟಿದ್ದಾರೆ, ನ್ಯಾಷನಲ್ ಅಡ್ವೈಸರಿ ಕೌನ್ಸಿಲ್. ಅದರ ಚೇರ್ಮನ್ ಅವರು. ಅಲ್ಲಿ ಅವರ ಅಭಿಪ್ರಾಯ ಏನು ಅಂತ ಅನೇಕ ವಿಚಾರಗಳಲ್ಲಿ ಸ್ಪಷ್ಟವಾಗಿ ಹೇಳಿದ್ದಾರೆ ಅವರು. ಲೋಕಪಾಲ್ ಬಿಲ್ ವಿಚಾರದಲ್ಲೂ ಕೂಡ ಅದರಲ್ಲಿ ಸದಸ್ಯರಾಗಿರ್ತಕ್ಕಂಥ ಅನೇಕ ಜನ ಅಭಿಪ್ರಾಯವನ್ನು ಹೇಳಿದ್ದಾರೆ. ಅಧ್ಯಕ್ಷ ಕೂಡ ಅಲ್ವಾ ಅವರು? ಈಗ ಏನು ಲೋಕಪಾಲ್ ಮಸೂದೆ ಸಂಸತ್ತಿನ ಮುಂದೆ ಹೋಗಿದೆ, ಅವರು ಅಭಿಪ್ರಾಯ ಪಟ್ಟಿದ್ದಾರೆ ಕೇಳಿ, ಅದು ಸರ್ಕಾರದ ತೀರ್ಮಾನ. ಅದರಲ್ಲಿ ಕೆಲವು ನಾನು ಆಗಲೇ ಹೇಳಿದಾಗೆ ಸುಧಾರಣೆಗೆ ಅವಕಾಶ ಇರಬೇಕು ಅಂತಕ್ಕಂಥ ಮಾತನ್ನ ಇದೆ. ಒಂದು ಅಂಶವನ್ನು ತಿಳ್ಕೊಂಡ್ಬಿಡೋಣ. ಇದರ ಚರ್ಚೆಯನ್ನು ಸ್ವಲ್ಪ ವ್ಯಾಪಕಗೊಳಿಸ್ತಾ ಹೋದರೆ, ಭ್ರಷ್ಟಾಚಾರದ ವಿರುದ್ಧ ಕ್ರಮ ಕೈಗೊಳ್ಳಬೇಕು, ಒಂದು ಪ್ರಬಲವಾಗಿರ್ತಕ್ಕಂಥ ವ್ಯವಸ್ಥೆ ಸಂಸ್ಥೆ ಇರಬೇಕು ಅನ್ನೋದ್ರಲ್ಲಿ ಯಾರ ಭಿನ್ನಾಭಿಪ್ರಾಯನೂ ಕೂಡ ಇಲ್ಲ. ಲೋಕಪಾಲ್ ನನ್ನ ದೃಷ್ಟಿಯಿಂದ ಅದರ ಮೊದಲನೇ ಹೆಜ್ಜೆ ಅಷ್ಟೇ. ಅದೇ ಅಂತಿಮವಾಗಿರ್ತಕ್ಕಂಥ ಹೆಜ್ಜೆ ಆಗಲಿ ಸಾಧ್ಯ. ಯಾಕೆ ಗೊತ್ತಾ ನಿಮಗೆ? ಈ ಒಕ್ಕೂಟ ವ್ಯವಸ್ಥೆಯಲ್ಲಿ ರಾಜ್ಯ ಸರ್ಕಾರದ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ಅಧಿಕಾರಿಗಳು ಇದ್ದಾರೆ, ಅಲ್ಲಿ ಆಗಬೇಕಾದಂಥ ತೀರ್ಮಾನಗಳು ಕೂಡ ಇದ್ದಾವೆ. ಅನೇಕ ರಾಜ್ಯಗಳಲ್ಲಿ ಇವತ್ತು ಲೋಕಾಯುಕ್ತ ವ್ಯವಸ್ಥೆ ಇಲ್ಲ. ಅದಕ್ಕೆ ಲೋಕಪಾಲ್ ಇಲ್ಲ, ಲೋಕಾಯುಕ್ತ ವ್ಯವಸ್ಥೆ ಇಲ್ಲ. ಲೋಕಪಾಲ್ ಅಂತಕ್ಕಂಥದ್ದು ಎಲ್ಲ ರಾಜ್ಯಗಳಲ್ಲಿರ್ತಕ್ಕಂಥ ಭ್ರಷ್ಟಾಚಾರ ವ್ಯವಸ್ಥೆ ನೋಡ್ಕೊಳ್ಳೋಷ್ಟು ದೊಡ್ಡ ಸಂಸ್ಥೆ. ಲೋಕಾಯುಕ್ತವನ್ನು ಪ್ರಬಲಗೊಳಿಸಿ ಮತ್ತು ಅದಕ್ಕೆ ಏಕಕಾಲದಲ್ಲಿ ಲೋಕಪಾಲ್ ಬಗ್ಗೆ ಆಗ್ತಕ್ಕಂಥ ತೀರ್ಮಾನ ಎಲ್ಲಿ ತಿದ್ದುಪಡಿ ಆಗಬೇಕು ಅಂದರೆ, ನನ್ನ ಪ್ರಕಾರ ಸಂವಿಧಾನನೇ ತಿದ್ದುಪಡಿಯಾಗಿ ಪ್ರತಿಯೊಂದು ರಾಜ್ಯದಲ್ಲೂ ಕೂಡ ಕಡ್ಡಾಯವಾಗಿ ಲೋಕಾಯುಕ್ತ ವ್ಯವಸ್ಥೆ ಇರಬೇಕು, ಕೇಂದ್ರ ಮಟ್ಟದಲ್ಲಿ ಲೋಕಪಾಲ್ ವ್ಯವಸ್ಥೆ ಇರಬೇಕು, ಇಷ್ಟಿಷ್ಟೇ ಸದಸ್ಯರಿರಬೇಕು, ಇಂತಿಂಥದ್ದೇ ಅದಕ್ಕೆ ಅದನ್ನು ಯಾರು ಮಾಡಬೇಕು? ಈ ಎಲ್ಲ ಪಾರ್ಲಿಮೆಂಟೇ ಮಾಡಬೇಕು. ಅದನ್ನ ಇವತ್ತು ಎಲ್ಲ ರಾಜಕೀಯ ಪಕ್ಷಗಳು ಸೇರಿ ಮಾಡಬೇಕು. ಯಾಕೆ ಎಲ್ಲ ರಾಜಕೀಯ ಪಕ್ಷ ಹಾಗಾದರೆ ನನ್ನ ಜವಾಬ್ದಾರಿಯಿಂದ ನುಣಿಸ್ಕೊಳ್ಲಿಕ್ಕೆ ಅಂತ? ಯಾಕಂದ್ರೆ ಇವತ್ತು ನಾವು ಸ್ವಲ್ಪ ಡಿಫೆನ್ಸಿವ್ ಆಗಿದ್ದೀವಿ ಅಂತ ನೀವೆಲ್ಲರೂ ಕೂಡ ನಮಗೆ ಪ್ರಶ್ನೆ ಆಗ್ತಕ್ಕಂಥ ಸ್ಥಿತಿ ಇದ್ದರೂ ಕೂಡ ಒಂದು ಮಾತನ್ನು ಹೇಳ್ತೇನೆ ನಿಮಗೆ. ಇವತ್ತಿನ ವಸ್ತುಸ್ಥಿತಿ ಒಂದು ಮಾತನ್ನು ದೊರೆಸ್ವಾಮಿ ಅವರು ಹೇಳಿದರು. ಕೊಯ್ಲೇಷನ್ ಪಾಲಿಟಿಕ್ಸ್ ಇದಕ್ಕೆ ಕಾರಣ ಆಗಿರ್ಬೋದು. ಅದನ್ನು ನೆಪ ತೆಗೆದುಕೊಳ್ಳೋಕೆ ನಾನು ಬಯಸೋದಿಲ್ಲ. ಇವತ್ತು ರಾಜ್ಯಸಭೆಯಲ್ಲಿ ನಮಗೆ ಬಹುಮತ ಇಲ್ಲ. ಇಡೀ ಒಕ್ಕೂಟ UPA ಒಕ್ಕೂಟಕ್ಕೆ ಬಹುಮತ ಇಲ್ಲ. ಅಂಥ ಸಂದರ್ಭದಲ್ಲಿ ಅಲ್ಲಿ BJPಯ ಸಹಾಯ ಬೇಕು, ಅಥವಾ ಕಮ್ಯುನಿಸ್ಟ್ ಸಹಾಯ ಬೇಕು, ಅಥವಾ BSP ಸಮಾಜವಾದಿ ಪಾರ್ಟಿಗಳ ಸಹಾಯ ಬೇಕು. ಇಂಥ ಸಂದರ್ಭದಲ್ಲಿ ಒಂದು ವ್ಯಾಪಕವಾಗಿರ್ತಕ್ಕಂಥ ಚರ್ಚೆ ಆಗಬೇಕಂತ ಅವಶ್ಯಕತೆ. ಇಡೀ ಆಂದೋಲನ ಏನು ನಡೀತಾ ಇದೆ, ಈ ಇಡೀ ಡೆವಲಪ್ಮೆಂಟ್ಸ್ ಏನು ನಡೀತಾ ಇದ್ದಾವೆ, ಬಂಧನವನ್ನು ನಾನು ಸಮರ್ಥನೆ ಮಾಡ್ತಿಲ್ಲ. ಅಂತಿಮವಾಗಿ ಇದರಿಂದಾಗಿ ಇಡೀ ದೇಶಕ್ಕೆ ಒಳ್ಳೆಯದಾಗ್ತಕ್ಕಂಥ ಒಂದು ಕಾನೂನು ರೂಪಿತ ಆದರೆ
ಭ್ರಷ್ಟಾಚಾರದ ವಿರುದ್ಧ ಜನರ ಆಕ್ರೋಶ ಏನಿದೆ ಅದನ್ನ ಸ್ವಲ್ಪ ಮಟ್ಟಿಗಾರು ತಣಿಸ್ತಕ್ಕಂಥ ಒಂದು ಸಂದರ್ಭ ಬಂದ್ರೆ ಅದು ಒಂದು ಒಳ್ಳೆ ಬೆಳವಣಿಗೆ ಆಗ್ತದೆ ಅಂತ ಪ್ರತಿ ಬಾರಿ ಕೂಡ ನನ್ನ ನಿರೀಕ್ಷೆ. ಒಂದೇ ನಿಮಿಷ. ಆ ದೃಷ್ಟಿಯಿಂದ ಇವತ್ತು ಕಾಂಗ್ರೆಸ್ಸು ಉತ್ತರ ಕೊಡ್ತಕ್ಕಂಥ ಸ್ಥಿತಿನಲ್ಲಿ ಇದ್ರೂ ಕೂಡ UPA ಮತ್ತು ಕಾಂಗ್ರೆಸ್ಸು ನಮ್ಮ ಕೆಲವು ರವಿ ಒಂದು ಮಾತನ್ನು ಕೇಳಿದರು, ನಮ್ಮ ಮನೀಶ್ ತಿವಾರಿ ಹೇಳ್ತಾ ಇರತಕ್ಕಂಥದ್ದು ಸರಿಯೋ ಅಥವಾ ನಾನು ಹೇಳ್ತಾ ಇರತಕ್ಕಂಥದ್ದು ಸರಿಯೋ ಅಂತ. ಮನೀಶ್ ತಿವಾರಿ ಕೇಂದ್ರದ ನಮ್ಮ ಪಕ್ಷೇತರರಾಗಿ ಮಹಾರಾಷ್ಟ್ರದಲ್ಲಿ ಯಾವತ್ತೋ ಒಂದು 2004-05 ಒಂದು ವರದಿ ಬಂದಂಥ ಸಾವಂತ್ ಆಯೋಗದ ಒಂದು ವರದಿಯನ್ನು ಉಲ್ಲೇಖ ಮಾಡಿದರು ಅವರಷ್ಟೇ. ಆದರೆ ಅದನ್ನು ಉಲ್ಲೇಖ ಮಾಡಿದಂಥ ಸಂದರ್ಭ ಸರಿ, ಅಣ್ಣಾ ಹಜಾರೆ ಅವರ ವ್ಯಕ್ತಿಗತ ಪಾತ್ರ ಇದೆ ಅನ್ನೋದನ್ನ ನಾನು ಅದನ್ನ ಸಮರ್ಥನೆ ಮಾಡಕ್ಕೆ ಹೋಗಿಲ್ಲ. ಪ್ರಶ್ನೆ ಇದೆ, ನಿಮ್ಮ ಪಕ್ಷ ಬಹಿರಂಗವಾಗಿ ಯಾಕೆ ಇದಕ್ಕೆ ಬೆಂಬಲ ಕೊಡಲ್ಲ? ನೀವು ಪತ್ರಿಕಾಗೋಷ್ಠಿ ಮಾಡಿ ಕೆಲವು ನಾಯಕರುಗಳು ಮಾತ್ರ ಯಾಕೆ ಬೆಂಬಲ ಕೊಡ್ತೀರಿ? ರಾಷ್ಟ್ರವ್ಯಾಪಿ ನಿಮ್ದು ಕೂಡ ರಾಷ್ಟ್ರ ಮಟ್ಟದ ಪಕ್ಷ, ನೀವು ಒಂದು ಆಂದೋಲನ ಯಾಕೆ ಮಾಡಬಾರ್ದು? ಇಡೀ ದೇಶದ ಜನತೆಗೆ ಒಳಿತಾಗುತ್ತೆ ಅನ್ನೋದಾದ್ರೆ ನೀವು ಬೀದಿಗೆ ಬರ್ಬೋದು ತಾನೆ ನೋಡಿ. ಹಾಗಾದ್ರೆ ನಿಮ್ಮ ಮೇಲೂ ಕೂಡ ರಾಷ್ಟ್ರದ ಜನಕ್ಕೆ ಅನುಮಾನ ಇದೆ. ಯಾವುದೇ ಅನುಮಾನ ಇಟ್ಕೊಳ್ಳೋ ಅವಶ್ಯಕತೆ ಇಲ್ಲ. ಬಲಿಷ್ಠ ಜನಲೋಕಪಾಲ್ ಮಸೂದೆಯನ್ನು ಜಾರಿಗೆ ತರಬೇಕು ಅನ್ನೋದ್ರೊಳಗಡೆ ಯಾವುದೇ ವಿವಾದ ಇಲ್ಲ. ನಮ್ಮ ರಾಷ್ಟ್ರೀಯ ಅಧ್ಯಕ್ಷರು ಸ್ಪಷ್ಟಪಡಿಸಿದ್ದಾರೆ, ಅಡ್ವಾಣಿಯವರು ಸ್ಪಷ್ಟಪಡಿಸಿದ್ದಾರೆ, ಎರಡೂ ಸದನದ ಮುಖಂಡರುಗಳು ಕೂಡ, ಅರುಣ್ ಜೇಟ್ಲಿ ಅವರು, ಸುಷ್ಮಾ ಸ್ವರಾಜ್ ಅವರು ಕೂಡ ಭಾಳ ಸ್ಪಷ್ಟವಾಗಿ ಹೇಳಿದ್ದಾರೆ ಬಲಿಷ್ಠ ಜನಲೋಕಪಾಲ್ ಮಸೂದೆ ತರಬೇಕು. ಈಗ ಈಗೇನಂದರೆ ಡ್ರಾಫ್ಟನ್ನು ತಯಾರು ಮಾಡುವ ಸಮಿತಿ ಒಳಗೆ ಭಾಜಪ ಇಲ್ಲ. ಆ ಡ್ರಾಫ್ಟನ್ನು ತಯಾರು ಮಾಡ್ತಕ್ಕಂಥ ಸಮಿತಿಯೊಳಗಿರ್ತಕ್ಕಂಥದ್ದು ಕಾಂಗ್ರೆಸ್ಸು ಮತ್ತು ನಾಗರಿಕ ಸಮಿತಿ. ಇವತ್ತೇನು ನಾಗರಿಕ ಸಮಿತಿ ಇಟ್ಟಿರ್ತಕ್ಕಂಥದ್ದು ಸದುದ್ದೇಶದ್ದು. ಅವ್ರಿಗೇನು ವೈಯಕ್ತಿಕ ಹಿತಾಸಕ್ತಿ ಇಲ್ಲ, ವೈಯಕ್ತಿಕ ರಾಜಕಾರಣದ ಹಿತಾಸಕ್ತಿನೂ ಕೂಡ ಇಲ್ಲ. ಅವ್ರು ಯಾರು ರಾಜಕೀಯವಾಗಿ ನಾಳೆ ಚುನಾವಣೆ ನಿಂತು ಸ್ಪರ್ಧೆ ಮಾಡಿ ಲಾಭ ಪಡ್ಕೊಳ್ಳೋರು ಅಲ್ಲ. ಹಾಗಾಗಿ ಅದನ್ನು ಸಂಸತ್ತಿನ ಮುಂದೆ ಮಂಡಿಸಬೇಕಾಗಿರ್ತಕ್ಕಂಥ ಜವಾಬ್ದಾರಿ UPA ಸರ್ಕಾರದ್ದು. ಆ ಜವಾಬ್ದಾರಿ ನಿರ್ವಹಿಸಲಿ, ಪಾರ್ಲಿಮೆಂಟಲ್ಲಿ ಚರ್ಚೆ ಮಾಡೋಣ. ಅಲ್ಲಿ ಭಾಜಪ ನಿಲುವನ್ನು ಹೊರಗೇನು ಸ್ಪಷ್ಟಪಡಿಸಿದ್ದೀವಿ, ನಾವು ಬೆಂಬಲ ಕೊಡದೇ ಇದ್ದಾಗ ನೀವು ಅನುಮಾನ ವ್ಯಕ್ತಪಡಿಸಿ. ನಾವು ಪಾರ್ಲಿಮೆಂಟ್ನಲ್ಲಿ ರಾಜ್ಯಸಭೆಯಲ್ಲಿ ಇವ್ರಿಗೆ ಪಾಸ್ ಮಾಡ್ಲಿಕ್ಕೆ ರಾಜ್ಯಸಭೆಯಲ್ಲಿ ಕೊಡ್ತಾ ಇದೆ ತಾನೆ? ಅಲ್ಲ, ಸ್ಪಷ್ಟವಾಗಿ ಹೇಳಿದೀವಲ್ಲ. ಈಗೇನಂದ್ರೆ ಆ ಡ್ರಾಫ್ಟನ್ನು ಪಾರ್ಲಿಮೆಂಟ್ ಮುಂದೆ ಮಂಡಿಸಬೇಕಾಗಿರ್ತಕ್ಕಂಥ. ಸರಿ ಸರ್, ನೀವು ಪಾರ್ಲಿಮೆಂಟ್ ಅಲ್ಲಿ ಚರ್ಚೆ ಮಾಡಿ ನಿಮಗೆ ಅನುಕೂಲ ಆಗಲಿ ಅಂತಲೇ ಆ ಹಂತ ದಾಟಾಗಿ ಹೋಗಿದೆ. ಈಗ ಆ ಹಂತದ ಲೋಕಪಾಲ ಸರ್ಕಾರದ ಪ್ರತಿನಿಧಿಗಳು, ಸಿವಿಲ್ ಸೊಸೈಟಿ ಪ್ರತಿನಿಧಿಗಳು ಆ ಹಂತವನ್ನು ದಾಟಿ ಈಗ ಲೋಕಪಾಲ್ ಮಸೂದೆ ಒಂದು ಡ್ರಾಫ್ಟ್ ಬಿಲ್ ಈಗಾಗಲೇ ಪಾರ್ಲಿಮೆಂಟ್ ಮುಂದೆ ಮಂಡಿಸಿ ಅದು ಸಬ್ಜೆಕ್ಟ್ ಕಮಿಟಿಗೆ ಹೋಗಾಗಿದೆ. ಸಬ್ಜೆಕ್ಟ್ ಕಮಿಟಿನಲ್ಲಿ ಚರ್ಚೆ ಆಗ್ತಾ ಇದೆ. ಅದಕ್ಕೆ ಅಭಿಷೇಕ್ ಮನು ಸಿಂಘ್ವಿ ನಮ್ಮ ರಾಜ್ಯಸಭಾ ಸದಸ್ಯರಾಗಿದ್ದಾರೆ, ನಮ್ಮ ವಕ್ತಾರರು, ಅವರೇ ಅದಕ್ಕೆ ಅಧ್ಯಕ್ಷರು. ಎಲ್ಲ ಪಾರ್ಟಿಯ ಮೆಂಬರ್ಸು ಕೂಡ ಇರ್ತಾರೆ. ಒಂದು ಮಾತನ್ನು ಮಾನ್ಯ ದೊರೆಸ್ವಾಮಿ ಅವರು ಹೇಳಿದರು, ಜನಲೋಕಪಾಲ ಕೊಟ್ಟಂಥ ಕೆಲವು ಸಲಹೆಗಳು ಇದು ಎರಡನ್ನೂ ಮಂಡಿಸ್ಬೋದಿತ್ತು ಅಂತ. ಆದರೆ ಒಂದು ಸಮಸ್ಯೆ ಇದೆ ದೊರೆಸ್ವಾಮಿ ಅವರು, ಕಾನೂನಿನ ತೊಡಕು ಒಂದು ಏನು ಅಂದರೆ ಮಸೂದೆ ರೂಪದಲ್ಲೇ ಇರಬೇಕು, ನಿರ್ದಿಷ್ಟವಾಗಿರ್ತಕ್ಕಂಥ ಅಂಶಗಳು ಅದರಲ್ಲಿ ಇರಬೇಕು. ಇದು ಅಥವಾ ಅದು ಅಂತೇಳಿ ಸಂಸತ್ತಿನ ಮುಂದೆ ತರಲಿಕ್ಕೆ ಸಾಧ್ಯ ಇಲ್ಲ. ಇಲ್ಲಿ ಸಬ್ಜೆಕ್ಟ್ ಕಮಿಟಿ ಏನಿದೆ, ಸಬ್ಜೆಕ್ಟ್ ಕಮಿಟಿಗೆ ಇದನ್ನು ಬದಲಾಯಿಸ್ತಕ್ಕಂಥ ಸಂಪೂರ್ಣ ಅಧಿಕಾರ ಇದೆ. ಈ ಲೋಕಪಾಲ್ ಮಸೂದೆಯನ್ನು ಯಾವ ರೂಪದಲ್ಲಿ ಸರ್ಕಾರ ಇವತ್ತು ಮಂಡಿಸಿದೆಯೋ ಪಾರ್ಲಿಮೆಂಟಲ್ಲಿ, ಸಬ್ಜೆಕ್ಟ್ ಕಮಿಟಿ ಅದರಲ್ಲಿ ಯಾವ ಬದಲಾವಣೆಯನ್ನು ಬೇಕಾದ್ರೂ ಸೂಚನೆ ಹಾಗಾಗಿ ಅಕ್ಸೆಪ್ಟ್ ಮಾಡ್ಕೊಂಡು ಅಲ್ಲಿ ತೀರ್ಮಾನ ಮಾಡಿ ಪಾರ್ಲಿಮೆಂಟ್ ಚರ್ಚೆ ಮಾಡಿ ಎಲ್ಲಾ ಪಕ್ಷಗಳು ಒಂದು ತೀರ್ಮಾನಕ್ಕೆ ಬರ್ಬೋದು. ಆ ಥರ ಆಗೋದಿಲ್ಲ. ಈಗ 3 ಅಂಶಗಳ ಬಗ್ಗೆ ಭಿನ್ನಾಭಿಪ್ರಾಯ ಇರೋದು ಹೌದು. ಪ್ರೈಮ್ ಮಿನಿಸ್ಟ್ರು, ಜುಡಿಷಿಯರಿ, ಪಾರ್ಲಿಮೆಂಟ್ ಮೆಂಬರ್ಸ್ ನಡವಳಿಕೆ ಹೌಸಿನ ಒಳಗೆ ಯಾಕೆ ಪಾರ್ಲಿಮೆಂಟ್ ಮೆಂಬರ್ಸ್ ಅವಕಾಶ ಕೊಡಬೇಕು? ಪಾರ್ಲಿಮೆಂಟ್ ಮೆಂಬರ್ಸ್ನ ನಡವಳಿಕೆ ಹೌಸ್ ಒಳಗೆ ಯಾಕೆ ಅಂತೇಳಂದರೆ, ನಮ್ಮ ದೇಶದ ಸಂವಿಧಾನದಲ್ಲೇ ಒಂದು ಅಂಶ ಇದೆ, ಪಾರ್ಲಿಮೆಂಟ್ ಒಳಗೆ, ಅಸೆಂಬ್ಲಿ ಒಳಗೆ ಯಾವುದೇ ಸದಸ್ಯ ಏನೇ ಮಾತಾಡಿದರೂ ಕೂಡ ಅವನ ಮೇಲೆ ಎಲ್ಲೂ ಯಾವುದೇ ಡಿಫಮೇಷನ್ ಕೇಸ್ ಹಾಕಂಗಿಲ್ಲ. ಆ ಕಾರಣಕ್ಕೋಸ್ಕರ ಅವನನ್ನು ಕೋರ್ಟಿಗೂ ಎಳೆಯುವಾಗಿಲ್ಲ ಅಂತಕ್ಕಂಥದ್ದು ಸಂವಿಧಾನದಲ್ಲಿರ್ತಕ್ಕಂಥ ರಕ್ಷಣೆ. ಅದನ್ನು ಬದಲಾಯಿಸಿ ಒಬ್ಬ ಶಾಸಕ, ಇವತ್ತು ರವಿ ಶಾಸನಸಭೆ ಒಳಗೆ ಮಾತಾಡ್ತಕ್ಕಂಥ ಮಾತನ್ನು ಅಥವಾ ಯಾರೋ ಸಂಸತ್ತಿನೊಳಗೆ ಮಾತಾಡ್ತಕ್ಕಂಥ ಮಾತಿನ ಆಧಾರದ ಮೇಲೆ ಅವನನ್ನು ಕೋರ್ಟಿಗೆ ಎಳೆಯೋದಾದರೆ ಅದಕ್ಕೆ ಸಂವಿಧಾನದ ತಿದ್ದುಪಡಿಯ ಅವಶ್ಯಕತೆ ಇದೆ. ಇದು ಸಂವಿಧಾನದ ಕೆಲವು ತೊಡಕುಗಳನ್ನು ಕೂಡ ಇದು ಉಂಟು ಮಾಡ್ತಾ ಇದೆ, ಈ ಕೆಲವು ಸಲಹೆಗಳು. ರವಿಯವರು ಏನು ಹೇಳಿದರು ಅಂತಂದರೆ, ನಮಗೆ ಪ್ರವೇಶವೇ ಇಲ್ದಾಗಾಯಿತು. ಯಾರು ಇವರು ಹೊರಗಡೆಯಿಂದ ಬಂದರು ಜನ, ಇದರಿಂದ ಸರ್ಕಾರ ಮತ್ತು ಸೇರಿ ಮಾಡಿದರು ಅಂತ. ನಿಮ್ಮನ್ನು ಯಾಕೆ ಹೊರಗಿಟ್ವು? ನಿಮ್ಮನ್ನು ನಾವು ಹೊರಗಿಡಲಿಲ್ಲ, ನೀವೇ ಹೊರಗಿಟ್ಕೊಂಡ್ರಿ. ಯಾಕೆಂದರೆ ನೀವು ಕೆಲಸ ಮಾಡಲಿಲ್ಲ, ನೀವು ನಮ್ಮ ಪ್ರತಿನಿಧಿಗಳ ಕೆಲಸವೇ ಮಾಡಲಿಲ್ಲ.
ಆದ್ರಿಂದ ನಾವು ಮಧ್ಯ ಪ್ರವೇಶ ಮಾಡಿದ್ವು, ಯಾರು? ನಮ್ಮನ್ನ ವಿರೋಧ ಸೇರ್ಸ್ಕೊಂಡ್ರು. ಪಕ್ಷದವರು. ಆದ್ರಿಂದ ನೀವು ತಪ್ಪು ನಿಮ್ಮದು ಇಟ್ಕೊಂಡು ಇವರನ್ನ ನಾನು ಕೇಳಲಿಲ್ಲ ಅಂತ ಆಕ್ಷೇಪಣೆ ಮಾಡೋದು ನಿಮ್ಗೆ ಅಧಿಕಾರ ಇದೆ. ಒಂದೇನು ಅಂದರೆ, ನಾನು ಎಲ್ಲ ಗೌರವದೊಂದಿಗೆ ದೊರೆಸ್ವಾಮಿಯವರ ಬಗ್ಗೆ ಎಲ್ಲ ಗೌರವದೊಂದಿಗೆ ಒಂದು ಅಧಿಕೃತ ವಿರೋಧ ಪಕ್ಷದ ಯಾವುದೇ ಪ್ರತಿನಿಧಿ ಇಟ್ಟುಕೊಳ್ಳದೇ ಇದ್ದಿದ್ದು, ಇಟ್ಕೊಂಡಿದ್ರೆ ಇನ್ನಷ್ಟು ಪೂರಕ ಆಗ್ತಿತ್ತು. ಸಲಹೆನ ಡ್ರಾಫ್ಟ್ ತಯಾರ ಹಂತದಲ್ಲಿ ಪೂರಕ ಒಂದು ನಿಮಿಷ ಕೇಳಿ. ಭಾಜಪ NDA ಆಡಳಿತದ ಕಾಲದಲ್ಲಿ ಪ್ರಧಾನಮಂತ್ರಿಯನ್ನು ಒಳಗೊಂಡಂಥ ಡ್ರಾಫ್ಟನ್ನು ತಯಾರು ಮಾಡಿ ಮಂಡಿಸುವ ಹಂತದಲ್ಲೇನೆ ನಮ್ಮ ಸರ್ಕಾರ ಡಿಸಾಲ್ವ್ ಆಯಿತು ಮತ್ತು ನಾವು ಅಧಿಕಾರ ಬರಲಿಲ್ಲ. ಒಂದು ನಿಮಿಷ ಕೇಳಿ, ಅದಕ್ಕೆ ಬರಲಿಲ್ಲ. ಈಗ ಬಾಲು UPA ಕೋರ್ಟ್ನಲ್ಲಿದೆ. ಬಲಿಷ್ಠವಾಗಿರ್ತಕ್ಕಂಥ ಜನಲೋಕ್ಪಾಲ್ ಮಸೂದೆ ಬರಬೇಕು ಅಂತಕ್ಕಂಥದ್ದು ಈ ದೇಶದ ಜನರಿಚ್ಛೆನೂ ಇದೆ, BJP ಇಚ್ಛೆನೂ ಇದೆ. ಈಗ ಅದನ್ನು ಮಂಡಿಸ್ಲಿ, ಅದನ್ನ ಬಲಿಯುತ್ತಂತೆ ಮಂಡಿಸ್ಲಿ. ಅದು ಹಲ್ಕಿತ್ತು ಹಾವಾಗಬಾರ್ದು, ಬುಸ್ಕುಡಕ್ಕೂ ಆಗದೆ ಇರತಕ್ಕಂಥ ನಿರ್ಜೀವವಾಗಿರ್ತಕ್ಕಂಥ ನಿಮ್ಮ ಸರ್ಕಾರ ಬಂದ್ರೆ ನೀವು ಸಿಕ್ಕಾಕೋತೀರಿ ಅನ್ನೋ ಭಯ ನಿಮಗಿದೆ. ಅಲ್ಲ, ಬಲಯುತವಾದದ್ದನ್ನು ಅವರು ಮಂಡಿಸದೇ ಇದ್ರು ಈಗ ನೀವು ಬಲಯುತವಾಗಿ ಮಾಡೋದಕ್ಕೆ ಅವಕಾಶ ನಿಮಗೆ ಈಗ ಖಂಡಿತ ನಾವು ಆ ರೀತಿ ರಚನಾತ್ಮಕ ಸಲಹೆಯನ್ನ ಡ್ರಾಫ್ಟ್ ಹಂತದಲ್ಲೇ ಕೇಳಿದ್ರೆ ಇನ್ನಷ್ಟು ಒಳ್ಳೇದಾಗ್ತಿತ್ತು. ತೊಂದರೆ ಇಲ್ಲ, ಈಗಲೂ ಏನು ಕಾಲ ಮಿಂಚಿಲ್ಲ. ಪಾರ್ಲಿಮೆಂಟ್ನಲ್ಲಿ ಚರ್ಚೆ ಬರೋ ಕಾಲದಲ್ಲೂ ಇಡ್ತೇವೆ. ಆದರೆ ಇಲ್ಲಿ ಬಂದಿರತಕ್ಕಂಥ ಪ್ರಶ್ನೆ, ಅಣ್ಣಾ ಹಜಾರೆಯವರ ಸತ್ಯಾಗ್ರಹವನ್ನು ಹತ್ತಿಕ್ಕತಕ್ಕಂಥ UPA ಸರ್ಕಾರದ ಕಾಂಗ್ರೆಸ್ನ ನೀತಿ ಇಲ್ಲಿ ಚರ್ಚೆ ಮಾಡಬೇಕಾಗಿರೋ ವಿಷಯ. ಒಂದು ನಿಮಿಷ ಹೇಳ್ತೀನಿ. ಕಾರಣ ಇದು, ನೀವೀಗ ಡ್ರಾಫ್ಟನ್ನ ಮಂಡಿಸಬೇಕು ಬರಬೇಕು ಅನ್ನೋದ್ರೊಳಗೆ ನಮ್ದು ಡಿಸ್ಪ್ಯೂಟೇ ಇಲ್ಲ. ಈಗ ಇಲ್ಲಿ ಹತ್ತಿಕ್ಕುವ ನೀತಿಯ ಹಿಂದೆ ಭ್ರಷ್ಟಾಚಾರವನ್ನು ಪೋಷಣೆ ಮಾಡ್ತಕ್ಕಂಥ ಮನೋಭಾವನೆ ಇದೆ. ರೈಟ್. ಹಾಗಾದ್ರೆ ಈಗ ನ್ಯಾಯಾಂಗ ಮತ್ತು ಪ್ರಧಾನಮಂತ್ರಿ ಮತ್ತು ಸಂಸತ್ ಸದಸ್ಯರು ಎಲ್ಲರೂ ಕೂಡ ಅದರ ವ್ಯಾಪ್ತಿ ಬರಬೇಕೋ ಬೇಡವೋ? ಸಂಸತ್ತಿನ ಒಳಗಿನ ಚರ್ಚೆಗೆ ಅದೊಂದು ಚರ್ಚಿಸಬೇಕಾಗಿರ್ತಕ್ಕಂಥ ವಿಚಾರ. ಪ್ರಧಾನಮಂತ್ರಿ ಒಳಗೊಳ್ಬೇಕು. ಇದೊಂದು ಪ್ರಜಾಪ್ರಭುತ್ವ ವ್ಯವಸ್ಥೆಯ ಯಾರೂ ಕೂಡ ಈ ವ್ಯವಸ್ಥೆಯನ್ನು ಮೀರಿದವರಲ್ಲ, ಪ್ರಧಾನಮಂತ್ರಿಯನ್ನು ಒಳಗೊಂಡಂತೆ. ಯಾಕಾಗಬಾರ್ದು? ನ್ಯಾಯಾಂಗ ಹಾಗಿದ್ದಾಗ ಮೇಲ್ಮಟ್ಟದ ಭ್ರಷ್ಟಾಚಾರವನ್ನು ನಿಯಂತ್ರಿಸಿದಲ್ಲೇ ಕೆಳ ಹಂತದಲ್ಲಿ ನಿಯಂತ್ರಿಸೋಕೆ ಸಾಧ್ಯ. ನ್ಯಾಯಾಂಗದ ಬಗ್ಗೆ ಹೇಳಿ. ನ್ಯಾಯಾಂಗದ ಚರ್ಚೆ ಆಗಬೇಕು. ನ್ಯಾಯಾಂಗದಲ್ಲೂ ಅಷ್ಟೇ ಸರ್. ಇವಾಗ ಸ್ವಲ್ಪ ಇವರು ಈಗ ತಿದ್ದುಪಡಿ ಏನು ಕೇಳಿದ ನಮ್ಮೊಬ್ಬರು ಇದು ಜನತಾ ಲೋಕಪಾಲಲ್ಲಿ ಏನಿದೆ ಅಂತಂದರೆ, ನಾವು ಮಾಡ್ತೀವಿ ಅಂತಲ್ಲ, ನ್ಯಾಯಾಂಗದಲ್ಲಿ ಏನಾದರೂ ಒಂದು ದೋಷ ಆದರೆ, ಯಾರಾದರೂ ಜಡ್ಜು ಒಂದು ತಪ್ಪು ಮಾಡಿದ ಅಂತ ಹೇಳಿದರೆ, ಈಗೇನಿದೆ ಅಂತಂದರೆ ಆ ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ ಇದ್ದಾರಲ್ಲ, ಅವರು ತೀರ್ಮಾನ ಕೊಡ್ತಾರೆ. ಹೌದು ಹೌದು. ಆ ತೀರ್ಮಾನ ಹಾಕ್ಕೊಡೋದು ಬೇಡಪ್ಪ, 7 ಜನ ಜಡ್ಜಿಗಳು ಕೂತ್ಕೊಂಡು ತೀರ್ಮಾನ ಮಾಡಲಿ, ಅವರು ಹೇಳಿದ ಮಾತಿಗೆ ಹೆಚ್ಚು ಬೆಲೆ ಬರುತ್ತೆ ಅಂತ ಹೇಳ್ತೀವಿ. ಇದನ್ನು ಕೇಳ್ತಾ ಇದ್ದಾರಲ್ಲ, ಅಧಿಕಾರ ಕೇಳ್ತಾ ಇಲ್ಲ ಇವರು. ರೈಟ್ ರೈಟ್ ಸರ್, ನಿಮ್ಮ ಜೊತೆ ಮಾತಾಡ್ತೀನಿ, ಇನ್ನಷ್ಟು ಮಾತಾಡ್ತೀನಿ ಸರ್. ಅದಕ್ಕೆ ಮೊದಲು ಒಂದು ಚಿಕ್ಕ ಬ್ರೇಕ್.